ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಕೃಷ್ಣ ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮೇಲೆ ನಾನು ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದೆ. ನಮ್ಮ ಮನೆಗೋಸ್ಕರ ಈ ಮನೆಯಿಂದ ಒಂದೇ ಒಂದು ರೂಪಾಯಿನೂ ಖರ್ಚು ಮಾಡಬಾರ್ದು ಅಂತ ನನ್ನ ಮನೆ ಪ್ರಮಾಣ ಮಾಡಿಸ್ಕೊಂಡಿದ್ದೆ. ಆದ್ರೆ ನೀವು ಅದನ್ನು ಮೀರಿದ್ದಲ್ದೆ ನೀವು ಹೇಳಿದ ಸುಳ್ಳನ್ನ ಸಾಬೀತುಪಡಿಸೋದಕ್ಕೋಸ್ಕರ ನನ್ನ ಮೇಲೇನೆ ಆಣೆ ಮಾಡಿಬಿಟ್ರಿ. ನಿಮ್ಮನ್ನ ಎಷ್ಟೊಂದು ಎತ್ತರ ಸ್ಥಾನದಲ್ಲಿ ಇಟ್ಟಿದ್ದೆ, ಆದ್ರೆ ನೀವು ನಿಮ್ಮಿಂದ ಇಂಥ ನಿರೀಕ್ಷೆ ಇಟ್ಕೊಂಡಿರ್ಲಿಲ್ಲ. ನನ್ನ ಮೇಲೆ ಆಣೆ ಮಾಡಿ ಸುಳ್ಳು ಹೇಳ್ಬಿಟ್ರಲ್ಲ, ಇದೇನಾ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ? ನೀವು ಸುಳ್ಳು ಹೇಳಿದ್ರಿಂದ ಮೋಸ ಆಗಿದ್ದು ನನಗಲ್ಲ, ನಾನು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿಗೆ. ನಾ ಯಾವ ಸುಳ್ಳು ಹೇಳಿಲ್ಲ, ಈಗಲೂ ನಿಮ್ಮ ಆಣೆ ಮಾಡಿ ಹೇಳ್ತಾವನಿ. ಈ ಕಾಸು ನಿಮ್ಮ ಅಪ್ಪಂದೆಯಾ? ಸರಿ, ನಂಬ್ತೀನಿ. ಆದ್ರೆ ಆ ಕಳ್ಳ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನಿಮ್ಗೆ ಎಷ್ಟಿತ ಅಂತ ಹೇಳಿ, ಆ ಕಳ್ಳ ಯಾರು ಅಂತ ಕೇಳಬೇಡಿ, ನಾನು ಹೇಳಕ್ಕಿಲ್ಲ. ಅಂದ್ರೆ ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನೀವು ಈಗ ನನ್ನ ಹತ್ರ ಸತ್ಯ ಮುಚ್ಚಿಡ್ತಿದ್ದೀರಲ್ಲ, ಅಲ್ಲಿಗೆ ನಿಮ್ಮ ಪ್ರೀತಿ ಸುಳ್ಳ? ಇಲ್ಲ, ನನ್ನ ಪಿರುತಿ ಯಾವತ್ತೂ ಸುಳ್ಳಾಗಕ್ಕಿಲ್ಲ. ಸುಳ್ಳಾದ ದಿವಸ ನಾನು ಬದುಕಿರಕ್ಕಿಲ್ಲ. ಹಾಗಿದ್ರೆ ಕಳ್ಳ ಯಾರು ಅಂತ ಹೇಳಿ. ರುಕ್ಮಿಣಿಯವರೇ, ನನ್ನ ಪಿರುತಿನ ಹಿಂಗೆ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ನೋಡಿ, ನನ್ನ ಪಿರಣ ಬೇಕಾದ್ರೆ ಕೇಳಿ ಕೊಟ್ಬಿಡ್ತೀನಿ. ಆದ್ರೆ ಆ ಕಳ್ಳ ಯಾರು ಅಂತ ಮಾತ್ರ ಕೇಳಬೇಡಿ. ನೀವೇನೂ ಸಾಯೋದು ಬೇಡ. ಇವತ್ತಿಗೆ ನಮ್ಮ ಪ್ರೀತಿ ಸತ್ತೋಯ್ತು. ಬಿಡ್ತು ಅನ್ನೋ ಪಾಪ ಕಿಟ್ಟಪ್ಪಂತಾವ ಪ್ರಮಾಣ ಮಾಡಿಸ್ಕೊಂಡು ನಾನೇ ಅವನ ಬಾಯಿ ಮುಚ್ಚಿಸ್ಬಿಟ್ಟಿವ್ನಿ. ಪಿರಾಣ ಹೋದ್ರು ಕೊಟ್ಟು ಮತ್ತೆ ತೆಪ್ಪಾಕಿಲ್ಲ ಅವನು. ಹಿಂಗ್ ನಿಮ್ ಪಿರುತಿ ಮಧ್ಯೆ ಒಡಕ್ ಬರಕ್ಕೆ ನಾನೇ ಕಾರಣ. ಕಳ್ಳ ಯಾರು ಅಂತ ಹೇಳ್ಬಾರ್ದು ಅಂತ ನಾನೇ ಅವನ್ ತಾವ ಪ್ರಮಾಣ ಮಾಡಿಸ್ಕೊಂಡಿದ್ದೆ ಕಣವ್ವ. ಅಂದ್ರೆ ಕಳ್ಳ ಯಾರು ಅಂತ ನಿಮ್ಗೂ ಗೊತ್ತಾ? ಹೌದು ಕಣವ್ವ, ನನ್ನ ಮರ್ವಾದೆ ಉಳಿಸಕ್ಕೆ ಅಂತ ಕಾಸು ಕದ್ದಿದ್ದು ಯಾರನ್ನೋದನ್ನ ಮುಚ್ಚಿಡ್ತಾವನೆ. ಕಿಟ್ಟಪ್ಪ ಹೇಳಿದ ದಿಟ ಕಣವ್ವ, ಅದು ನಿಮ್ಮಪ್ಪ ಬ್ಯಾಂಕಿನ ತಂದಿದ್ದ ಕಾಸೆಯ. ಅದನ್ನು ಹುಡುಗರು ಬಿಟ್ಟು ಕಳ್ತನ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ನನ್ನ ಗಂಡನೇಯ. ನೋಡ್ದ, ಈ ಇಸೆ ಕೇಳಿ ಅವ್ರ ಬಗ್ಗೆ ನಿಂಗೆ ಏಟೊಂದು ಅಸಹ್ಯ ಅನಿಸ್ತದೆ ಅಂತ. ಇನ್ನು ಈ ಇಸೆ ಏನಾರು ಹೊರಗಿನ ಜನ ಗೊತ್ತಾದ್ರೆ ಎಲ್ಲರೂ ನನ್ನನ್ನೇ ಕಳ್ಳನ್ ಏಂತಿ ಅಂತ ಕರೆದು ಯಾರು ನನ್ನನ್ನು ಹತ್ರಕ್ಕೆ ಸೇರಿಸ್ಕೊಳ್ಳಕ್ಕಿಲ್ಲ. ಮಾವಯ್ಯ ಬೇರೆ ಆಗಾಗ ಚಪ್ಪಲಿ ಸೇವೆ ಮಾಡ್ತಿರ್ತಾರೆ. ಅಂಥದ್ರಾಗ ಈ ಏನಾರು ಗೊತ್ತಾದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ಅಂತ ಎದ್ರುಕೊಂಡು ನನ್ನ ಗಂಡನೇ ಕದ್ದಿದ್ದು ಅಂತ ಯಾರಿಗೂ ಹೇಳ್ಬಾರ್ದು ಅಂತ ಕಿಟ್ಟಪ್ಪನ್ ತಾವ ಪ್ರಮಾಣ ಮಾಡಿಸ್ಕೊಂಡು ಅವನ್ ತಾವ ಕಾಸು ಕೊಟ್ಟು ನಿಮ್ಮಪ್ಪ ಹೆಂಗೆ ತಲುಪಿಸ್ಬಿಡು ಅಂತ ನಾನೇ ಕೇಳ್ಕೊಂಡೆ. ಅದಕ್ಕೆ ಕಿಟ್ಟಪ್ಪ ನಿಂತವ ಯಾವ ವಿಷಯನ ಹೇಳ್ದೆ ಮುಚ್ಚಿಟ್ಟಿದ್ದು. ಆದ್ರೆ ಇದರಿಂದ ನಿಮ್ಮ ಪಿರುತಿ ಹಾಳಾಯ್ತದೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ. ನೀನ್ ನಂಗೋಸ್ಕರ ಏಟೊಂದು ಸಹಾಯ ಮಾಡಿದೀಯಾ. ನನ್ನ ಗಂಡನ ಮರವಾದೆ ಉಳಿಸ್ಬೇಕು ಅನ್ನೋ ಸ್ವಾರ್ಥಕ್ಕೆ
ನಿಮ್ ಪ್ರೀತಿ ಹಾಳಾಗೋದು ನೋಡ್ಕೊಂಡಿರಕ್ ನನ್ನ ಕೈಲೇ ಇರಕ್ಕಾಗಕ್ಕಿಲ್ಲ ಕಣವ್ವ. ಅದಕ್ಕೆ ನಾನೇ ಸತ್ಯ ಹೇಳ್ಬಿಟ್ಟೆ. ರುಕ್ಮಿಣಿ, ನನ್ನನ್ನು ಕ್ಷಮಿಸ್ಬಿಡವ್ವ. ಕೃಷ್ಣ, ನಾನು ತಪ್ಪು ಮಾಡ್ಬಿಟ್ಟೆ. ನಿಮ್ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಕೃಷ್ಣ, ನನಗೆ ಕ್ಷಮಿಸ್ಬಿಡಿ. ಏನ್ ಮಾಡ್ತಾ ಇದ್ದೀರಾ ಹೇಳಿ? ಇಲ್ಲ ಕೃಷ್ಣ, ನನ್ನ ಮೇಲೆ ಎಂತೆಂಥ ಕಳಂಕ ಬಂದಾಗ್ಲೂ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಕಾಪಾಡಿದ್ದೀರ. ಆದ್ರೆ ಅಂತ ದೊಡ್ಡ ಗುಣ ನನ್ಗೆ ಬರ್ದೇ ಹೋಯ್ತು. ನಾನು ತಪ್ಪು ಮಾಡಿದ್ದೀನಿ. ಈಗ ನೀವು ನನಗೆ ಶಿಕ್ಷೆ ಕೊಡ್ಲೇಬೇಕು. ಅಲ್ಲಿವರೆಗೂ ನಾನು ನಿಮ್ಮ ಕಾಲು ಬಿಡಲ್ಲ. ರುಕ್ಮಿಣಿಯವ್ರೆ, ಏನು ಮಾಡ್ತಿದ್ದೀರಾ ನೀವು? ನೀವು ಹಿಂಗೆ ಮಾಡಿದ್ರೆ ನನಗೆ ಶಿಕ್ಷೆ ಕೊಟ್ಟಂಗೆ ಆಯ್ತದೆ. ನೀವು ಯಾವಾಗಲೂ ನನ್ನ ಎದೆಯಾಗೆ ಇರಬೇಕು ಹೊರತು ಹಿಂಗೆ ಕಾಲ್ತಾವಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಅವರು ಹಿಂಗೆ ಮಾಡಿರೋರು. ನೀವು ಮಾಡಿದ್ದೇನು ತೆಪ್ಪೆ ಅಲ್ಲ. ಅದು ತೆಪ್ಪೆ ಇಲ್ಲ ಅಂದ್ಮೇಕೆ ಇನ್ನು ಶಿಕ್ಷೆ ಕೊಡೋ ಮಾತೆಲ್ಲ ಐತೆ. ನೀವು ಹೇಳಿ. ರುಕ್ಮಿಣಿಯವರೇ, ಈಗ ನೀವು ಮೊದಲು ಮಾಡ್ಬೇಕಾದ್ರೆ ಕೆಲಸ ಏನಂದ್ರೆ ಈ ಕಾಸು ತಗೊಂಡೋಗಿ ನಿಮ್ಮ ಅಪ್ಪಂಗೆ ಕೊಡೋದು. ತಗೊಂಡು. ಹೌದು ರುಕ್ಮಿಣಿ, ತಕೊಂಡಾಗವ. ಥ್ಯಾಂಕ್ಸ್ ಕೃಷ್ಣ, ನೀವು ನನ್ನ ಕಣ್ ತೆರ್ಸಿದ್ರಿ. ನನ್ನ ಕಂಡ್ರೆ ಗಡ 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 ಅಂತ ನಡುತ್ತಿದ್ದ ಲಕ್ಷ್ಮಿ ನನ್ಗೆ ಎದುರು ತರ ಕೊಡೋಂಗ್ ಮಾಡ್ಬಿಟ್ಲು. ಅದಕ್ಕೆ ಅವಳನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಸೀರೆನಾಗಿ ಅವ್ವನ ಒಡವೆನ ಬಚ್ಚಿಟ್ಟು ಕಳ್ತನದ ಆರೋಪ ಮಾಡಿದೆ. ಹಾಳಾದ ಲಕ್ಷ್ಮಿ ಬಂದು ಅವಳನ್ನ ಕಾಪಾಡ್ಬಿಟ್ಲು. ನಡತೆ ಗೆಟ್ಟವಳು ಅಂತ ಸಾಬೀತು ಮಾಡಕ್ ನೋಡಿದೆ.